ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ. ದುಂಬಿ ಮತ್ತು ಹೂವು. ಈ ಪದ್ಯವು ದುಂಬಿ ಅಂದರೆ ಭ್ರಮರ ಮತ್ತು ಹೂವಿನ ನಡುವಿನ ಸಂಭಾಷಣೆಯ ರೂಪದಲ್ಲಿದೆ. ಇದು ಕೇವಲ ಪ್ರಕೃತಿಯ ವರ್ಣನೆಯಲ್ಲ, ಬದಲಿಗೆ ಜೀವನದ ಆಳವಾದ ತತ್ವಗಳನ್ನು, ವಿಶೇಷವಾಗಿ ಪ್ರೀತಿ, ಆಸೆ ಮತ್ತು ಜೀವನದ ನಿಜವಾದ ಅರ್ಥದ ಬಗ್ಗೆ ಇರುವ ಒಂದು ರೂಪಕ ಕವನವಾಗಿದೆ. ಈ ಪದ್ಯದ ಸಾರಾಂಶವಿಷ್ಟೇ: ಹೂವು ದುಂಬಿಯನ್ನು ತನ್ನ ಬಳಿಗೆ ಪ್ರೀತಿಯಿಂದ ಕರೆಯುತ್ತದೆ. ಹೂವು ತನ್ನಲ್ಲಿರುವ ಬಣ್ಣ, ಸ್ಪರ್ಶ ಮತ್ತು ಪರಿಮಳದ ಸಂಪತ್ತನ್ನು ನೀಡುವುದಾಗಿ ಹೇಳುತ್ತದೆ. ಆದರೆ ದುಂಬಿಯು ಇವೆಲ್ಲವನ್ನು ನಿರಾಕರಿಸುತ್ತದೆ. ಅದಕ್ಕೆ ಬೇಕಾಗಿರುವುದು ಕೇವಲ ಹೂವಿನ ಮಕರಂದ, ತನ್ನ ಹಸಿವನ್ನು ತಣಿಸಿಕೊಳ್ಳಲು. ಈ ಪದ್ಯದಲ್ಲಿ ಹೂವು ಪ್ರೀತಿ, ಸೌಂದರ್ಯ ಮತ್ತು ಲೌಕಿಕ ಆಕರ್ಷಣೆಗಳ ಸಂಕೇತವಾಗಿದೆ. ಹೂವು ತನ್ನ ಬಾಹ್ಯ ಸೌಂದರ್ಯ ಮತ್ತು ಗುಣಗಳನ್ನು ನೀಡಿ ದುಂಬಿಯನ್ನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸುತ್ತದೆ. ಹಾಗೆ ದುಂಬಿಯು ಜೀವನದ ನಿಜವಾದ ಸಾರ ಅಥವಾ ಗುರಿಯನ್ನು ಹುಡುಕುವ ಆತ್ಮದ ಸಂಕೇತವಾಗಿದೆ. ದುಂಬಿಗೆ ಬಾಹ್ಯ ಸೌಂದರ್ಯ, ಬಣ್ಣ, ಸ್ಪರ್ಶ ಅಥವಾ ಪರಿಮಳ ಬೇಡ. ಅದಕ್ಕೆ ಬೇಕಾಗಿರುವುದು ಆಳವಾದ ಪೋಷಣೆ ನೀಡುವ ಸಾರಾಂಶ ಮಾತ್ರ, ಅಂದರೆ ಮಕರಂದ ಮಾತ್ರ. ಈ ಕವಿತೆಯ ತಿರುಳು: ಈ ಪದ್ಯವು ಜೀವನದಲ್ಲಿ ಬಾಹ್ಯ ಮತ್ತು ಕ್ಷಣಿಕವಾದ ಆಸೆಗಳಿಗಿಂತ, ಅಂದರೆ ಬಣ್ಣ, ಸ್ಪರ್ಶ, ಪರಿಮಳ ಇವೆಲ್ಲದಕ್ಕಿಂತ ಶಾಶ್ವತವಾದ ಮತ್ತು ಪೋಷಣೆ ನೀಡುವ ಆಂತರಿಕ ಮೌಲ್ಯಗಳು, ಅಂದರೆ ಮಕರಂದ ಅಥವಾ ಜೀವನದ ಸತ್ಯ ಹೆಚ್ಚು ಮುಖ್ಯ ಎಂದು ತಿಳಿಸುತ್ತದೆ. ಹೂವಿನ ಪ್ರೀತಿ ಲೌಕಿಕವಾಗಿದ್ದರೆ, ದುಂಬಿಯ ಹಸಿವು ಆಧ್ಯಾತ್ಮಿಕ ಅಥವಾ ಆಂತರಿಕ ತೃಪ್ತಿಯ ಕಡೆಗೆ ಸಾಗುತ್ತದೆ. ದುಂಬಿಯು ತನ್ನ ಹಸಿವನ್ನು ತಣಿಸಲಾಗದ ಯಾವುದನ್ನು ಸ್ವೀಕರಿಸುವುದಿಲ್ಲ. ಪದ್ಯದ ಆರಂಭದಲ್ಲಿ ದುಂಬಿಯು ತನಗೆ ಅನ್ನದ ಹಸಿವಿದೆ ಎಂದು ಹೇಳುತ್ತದೆ. ಹಸಿವಾದಾಗ ಜನರು ಹೀಗೆ ಆಸೆಯಿಂದ ಬಾಗಿಲಲ್ಲಿ ನಿಲ್ಲುತ್ತಾರೋ ಹಾಗೆ ತಾನು ಹಸಿದಿರುವಾಗಿ ಹೇಳುತ್ತದೆ. ಹೂವು ದುಂಬಿಯನ್ನು ಒಲವಿಗನೇ ಅಂದರೆ ಪ್ರೀತಿ ಪಾತ್ರನೇ ಎಂದು ಕರೆಯುತ್ತದೆ. ಎಂದು ಕರೆದು ಚೆಲುವಿಗೆ ಹಸಿವೆಯೇ ಎಂದು ಕೇಳುತ್ತದೆ. ತನ್ನ ಸೌಂದರ್ಯ, ಬಣ್ಣ ಮತ್ತು ವನಪು, ವಯ್ಯಾರಗಳು ದುಂಬಿಯ ಹಸಿವನ್ನು ತಣಿಸಬಲ್ಲವು ಎಂದು ಹೇಳುತ್ತದೆ. ಆದರೆ ದುಂಬಿಯು ತನಗೆ ಹೂವಿನ ಬೆಡಗು ಭಿನ್ನ, ವನಪು, ವಯ್ಯಾರ ಬೇಡ ಎಂದು ಸ್ಪಷ್ಟವಾಗಿ ಹೇಳುತ್ತದೆ. ಹಸಿವು ಬೆಂಕಿಯ ಹಾಗೆ, ಹೊತ್ತಿಕೊಂಡರೆ ಬೇರೆ ಯಾವ ಆಟವೂ ನಡೆಯುವುದಿಲ್ಲ, ಅಂದರೆ ಬೇರೆ ಆಸೆಗಳು ಬರುವುದಿಲ್ಲ ಎಂದು ಹೇಳುತ್ತದೆ. ನೊಂದುಕೊಂಡ ಹೂವು ದುಂಬಿಯ ಹಸಿವನ್ನು ತಣಿಸಲು ಏನು ಬೇಕು ಎಂದು ಕೇಳುತ್ತದೆ. ಆಗ ದುಂಬಿಯು ತಾನು ದೂರಿನ ಅತಿಥಿ ಎಂದು ಹೂವಿನಲ್ಲಿರುವ ಮಕರಂದ ರಸವೇ ತನ್ನ ಹಸಿವನ್ನು ಹಿಂಗಿಸುವಂಥದ್ದು ಎಂದು ಹೇಳುತ್ತದೆ. ಹೂವು ತನ್ನ ಬಾಗಿಲನ್ನು ತೆರೆದು, ಅಂದರೆ ದಳಗಳನ್ನು ಬಿಚ್ಚಿ, ದಣಿದ ದುಂಬಿಯನ್ನು ಕರೆದು ತುಂಬಿರುವ ರಸದ ಬಟ್ಟಲನ್ನು ನೀಡುತ್ತದೆ. ದುಂಬಿ ಆ ರಸವನ್ನು ಕುಡಿದು ಎಷ್ಟೊಂದು ಸವಿ ಎಂದು ಹಿಗ್ಗಿ ಹಾಡುತ್ತದೆ. ಕೊನೆಯಲ್ಲಿ ದುಂಬಿಯು ತನ್ನ ಹಂಬಲದ ಪಯಣವನ್ನು ಮುಗಿಸಿ ತೃಪ್ತಿ ಪಡೆಯುತ್ತದೆ. ಈ ಪದ್ಯವು ಕೇವಲ ಹೂವು ದುಂಬಿಯ ಕಥೆಯಲ್ಲ,
ಬದಲಿಗೆ ಜೀವನದ ಹಸಿವು, ಪ್ರೀತಿ ಮತ್ತು ತೃಪ್ತಿಯ ಆಳವಾದ ಸಾಂಕೇತಿಕ ಅರ್ಥವನ್ನು ಹೊಂದಿದೆ. ದುಂಬಿಯ ಹಸಿವು ಕೇವಲ ದೈಹಿಕ ಹಸಿವಲ್ಲ, ಅದು ಪ್ರೀತಿ ಮತ್ತು ಜೀವನದ ಪರಮಾರ್ಥದ ಹಂಬಲ. ಹೂವಿನ ಮಕರಂದವೇ ಆ ಹಂಬಲವನ್ನು ತಣಿಸುವ ಪ್ರೀತಿಯ ಸಂಕೇತವಾಗಿದೆ. ಒಟ್ಟಾರೆಯಾಗಿ ಈ ಕವಿತೆಯು ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸತ್ವ ಅಥವಾ ನಿಜವಾದ ಅಗತ್ಯತೆಗಳನ್ನು ಪೂರೈಸುವುದರ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ. ಪ್ರೀತಿ ಹೂವಾದಾಗ ಹಂಬಲದ ದುಂಬಿಯು ತೃಪ್ತಿಪಡುತ್ತದೆ ಎಂದು ಕವಿಯ ಅಂತಿಮ ಸಂದೇಶ. ಮುಂದೆ ಯಾವ ರೀತಿಯ ವಿಡಿಯೋಗಳು ಬೇಕೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.